ನೀರುಂಡು ಒಂದು ಡಿಜಿ ತಗೊಂಡು ಬನ್ನಿ. ಸರ್ ಯೂಟ್ಯೂಬಿಂದ ಹಾಂ ಸರ್. ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ ಸರ್. ಸರ್ ಇದು ರಾಸಾಯನಿಕ ಮುಕ್ತ ಭಾರತ ಅಡಿಯಲ್ಲಿ ನಾವು ಮಾಡ್ತಿರೋದು. ನಮ್ಮದು ಕಂಪ್ನಿ ಹೆಸರು ಆರ್ಟ್ಸ್ ಆಫ್ ರಿಟೇಲ್ ಲಿಮಿಟೆಡ್ ಅಂತ. ನಮ್ಮದು ಈ ಕಂಪ್ನಿ ಬಂದು ಗುಜರಾತಲ್ಲಿರೋದು. ನಮ್ಮದು ಈ ಕಂಪ್ನಿದು ಸ್ಕೀಮ್ ಏನಪ್ಪ ಅಂತಂದರೆ ರಾಸಾಯನಿಕ ಮುಕ್ತ ಭಾರತ ಮಾಡಬೇಕು ಅಂತ. ಏನಂತಂದರೆ ಎಲ್ಲ ಕೆಮಿಕಲ್ಸ್ ಹಾಕಿ ಎಲ್ಲ ಅಡಿಟ್ ಆಗಿಬಿಟ್ಟಿದ್ದಾರೆ. ಅದರಿಂದ ನಮ್ಮ ರೈತರು ವಿಷಗಳನ್ನ ಗೊಬ್ಬರನ ಭೂಮಿ ಕೊಟ್ಟು ಫಲವತ್ತತೆ ಎಲ್ಲ ಕಮ್ಮಿ ಆಗ್ತೈತೆ. ಮತ್ತು ನಾವು ತಿನ್ನೋ ಆಹಾರ ಗುಣಮಟ್ಟನೂ ಕೂಡ ಕಮ್ಮಿ ಆಗ್ತೈತೆ. ಅದರಿಂದ ಮುಕ್ತಿ ಬರಬೇಕು ಅಂತ ನಮ್ಮ ಇಂಡಿಸಿರುವಂಥ ದಿನೇಶ್ ಪಾಂಡೆ ಸರ್ ಅಂತ ಇವರು ಅವ್ರಿಗೆ ಎರಡು ಕಣ್ಣು ಕಾಣಲ್ಲ. ಆದರೂ ನಮ್ಮ ಭಾರತ ದೇಶವನ್ನು ಮುಕ್ತ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ನಮಗೆ ಗದ್ದೆಗೆ ಹಾಕದ ಪ್ರಾಡಕ್ಟ್ಗಳೈತೆ, ಹೆಲ್ತ್ ಸಂಬಂಧಪಟ್ಟಿದ್ದಾಗೈತೆ, ಮಂಡಿ ನೋವುದಾಗಿರ್ಬೋದು, ಹಲ್ಲು ನೋವು, ಈ ಥರ ಎಲ್ಲ ಥರ ಪ್ರಾಡಕ್ಟ್ ಐತೆ. ಡೆವಲಪ್ಮೆಂಟ್ ಆಗಿರ್ಬೋದು, ಗದ್ದೆಗಳಿಗೆ ಎಲ್ಲ ಥರ ಪ್ರಾಡಕ್ಟ್ ಐತೆ. ಒಂದು ಸಲ ಯೂಸ್ ಮಾಡಿ ಆಮೇಲಿಂದ ನೀವೇ ರಿಸಲ್ಟ್ ಹೇಳಿ. ಆ ಥರ ಪ್ರಾಡಕ್ಟ್ ಇರುತ್ತೆ ನಮ್ಮ ಹತ್ರ. ಒಳ್ಳೆ ಕಂಪ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಮಂಡಿ ನೋವು ಇದೆ ಸರ್. ಪಾಂಪ್ಲೆಟ್ ಬಿಲ್ ಸರ್, ಪಾಂಪ್ಲೆಟ್ ಕೊಡ್ತೀವಿ ಸರ್. ಓಪನ್ ಮಾಡೋದು ಹೇಳ್ಕೊಡ್ತೀನಿ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಉಮಾ ಅಂತ ಅಂದ್ಬಿಟ್ಟು ಸರ್, ಕೊಳ್ಳೇಗಾಲದಿಂದ. ಯಾವ ಊರು? ಕೊಳ್ಳೇಗಾಲನ? ಈ ಕಂಪ್ನಿ ಕೊಳ್ಳೇಗಾಲದ? ಸರ್ ಕಂಪ್ನಿ ಬಂದು ಪಂಜಾಬ್ ಸರ್. ಪಂಜಾಬ್ ವಿಜ್ಞಾನ. ಏನು ನಿಮ್ಮ ಕಂಪ್ನಿ ಪ್ರಾಡಕ್ಟ್ ವಿಶೇಷ? ಸರ್ ಟೋಟಲ್ ಆಗಿ 700 ಪ್ರಾಡಕ್ಟ್ ಐತೆ ನಮ್ಮಲ್ಲಿ. ಮನೆಗೆ ಬೇಕಾದ ದಿನಸಿ ಸಾಮಾನು, ಅಗ್ರಿಕಲ್ಚರ್ ಪ್ರಾಡಕ್ಟ್ ಐತೆ, ಕಾಸ್ಮೆಟಿಕ್ ಐತೆ, ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಇದೆ. ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಪ್ರತಿಯೊಂದು ಬಾಡಿಗೆ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ರೀತಿ ಪ್ರಾಡಕ್ಟ್ ಸಹ ನಮ್ಮಲ್ಲಿ ಅವೈಲೇಬಲ್ ಆಗುತ್ತೆ ಸರ್. ಬಟ್ ಏನಪ್ಪ ಅಂತಂದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ನಮಗೆ ದೊರೆಯುತ್ತೆ. ಎಲ್ಲ ಜಾತ್ರೆಗಳಿಗೆ ಹೋಗ್ತಾ ಇರ್ತೀರಾ? ಪ್ರತಿಯೊಂದು ಮುಡುಕ್ತೆರೆ ಜಾತ್ರೆ, ಶಿವರಾತ್ರಿ, ಪ್ರತಿಯೊಂದು ಕಡೆಯೂ ಸಹ ಸ್ಟಾಲ್ ಹಾಕಿ ಆಗ್ತೀವಿ.
ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಬರುತ್ತೆ ಅಂತ ಯಾವರು ಸರ್? ಕೊಳ್ಳೇಗಾಲದ ಹತ್ರ ಕಜ್ಜಿವಳ್ಳಿಯಿಂದ ಬರುತ್ತೆ. ಕೊಳ್ಳೇಗಾಲದ ಈ ಕಂಪ್ನಿ ಬಂದು ತಾಯಿರ ಹತ್ರ ತಾಯಿರ ಕಡೆ ಗೆಜ್ಜಿನಹಳ್ಳಿ ಅಂತಿದೆಯಲ್ಲ ಅಲ್ಲಿ. ಸೊ ಈ ಕಂಪ್ನಿ ಪ್ರಾಡಕ್ಟ್ ಇದು ಮೇಯ್ನ್ ಆಗಿ ಜೋಳದಿಂದ ಇದು ಮಾಡೋದು. ಜೋಳದಿಂದ ಇದು ಇಷ್ಟು ಪ್ರಾಡಕ್ಟು, ಜೋಳದಿಂದ ಇಷ್ಟು ಪ್ರಾಡಕ್ಟ್ ಮಾಡಿದಿರಾ? ಇಷ್ಟು ಪ್ರಾಡಕ್ಟ್ ಮಾಡಿದ್ದೀವಿ. ವಾವ್. ಈ ಜೋಳದಿಂದ ಮೆಕ್ಕೆಜೋಳ ಇದು ಬಂದು ಇದು ಗ್ಲೂಟನ್ ಅಂತ ಹೇಳಿ. ಈ ಗ್ಲೂಟನ್ ಬಂದು ಕೋಳಿಗೆ ಫೀಡ್ಸಿಗೆ ಹಾಕ್ತೀವಿ. ಕೋಳಿಗೆ ಅದು ಪ್ರೋಟೀನ್ ಇರೋದ್ರಿಂದ ಸೊ ಇದನ್ನು ಹಾಕಲೇಬೇಕು. ಇದು ಬ್ರ್ಯಾಂಡ್ ಬಂದು ಇದು ಹಸುಗಳಿಗೆ ದನ ಕರುಗಳಿಗೆ ಹಾಕ್ಬೋದು. ಇದು ಬಂದು ಜರ್ಮಿಂದ ಏನಾಗುತ್ತೆ ಅಂದರೆ ಕ್ರೂಡ್ ಆಯಿಲ್. ಇದರಿಂದ ಕ್ರೂಡ್ ಆಯಿಲ್ ಆಗುತ್ತೆ. ಹೌದಾ? ಇದು ಬಂದು MSP ಸ್ಟಾರ್ಚ್ ಪೌಡ್ರ್, ಕಾರ್ನ್ಫ್ಲವರ್. ಈ ಫುಡ್ಡಿಗೆ ಏನಾದ್ರೂ ಇದು ಚಿಕನಿಗೆ, ಕಬಾಬಿಗೆ ಅದಕ್ಕೆಲ್ಲ ಮಿಕ್ಸ್ ಮಾಡ್ತಾರೆ ಇದನ್ನು. ಸೊ ಇದು ಚಾಕ್ಲೇಟ್ ಅಂದರೆ ಗ್ಲೂಕೋಸ್, ಲಿಕ್ವಿಡ್ ಗ್ಲೂಕೋಸ್ ಅಂತ. ಇದು ಬಂದು ನಿಮಗೆ ಚಾಕ್ಲೇಟಿಗೆ, ಸಿರಪ್ಪಿಗೆ. ಈ ಗ್ಲೂಕೋಸ್ ಇದರಿಂದನೇ ಮಾಡ್ತಾರೆ? ಇದರಿಂದನೇ ಗ್ಲೂಕೋಸ್ ಬರೋದು. ಅಂದರೆ ಸುಕ್ರೋಸ್ ಆ್ಯಡ್ ಮಾಡ್ತೀವಿ ನಾವು, ಅದರಿಂದ ಗ್ಲೂಕೋಸ್ ಆಗುತ್ತೆ. ಗ್ಲೂಕೋಸ್ ಆಗಿರುತ್ತೆ, ಇದು ಲಿಕ್ವಿಡ್ ಫಾರ್ಮ್ ಆಗುತ್ತೆ. ಲಿಕ್ವಿಡ್ ಫಾರ್ಮ್ ಆದಾಗ ಇದನ್ನು ಚಾಕ್ಲೇಟಿಗೆ ಬಳಸ್ತಾರೆ. ಹೌದು, ಬಿಸ್ಕೆಟ್ ಎಲ್ಲ ಬಳಸ್ತಾರೆ, ಅದಕ್ಕೆಲ್ಲ ಬಳಸ್ತಾರೆ. ಇದು ಎನ್ರಿಚ್ ಬ್ರೈನ್ ಅಂತ. ಇದು ಕುದುರೆಗೆ ಮಾತ್ರ ಬಳಸೋದು. ಕುದುರೆ ಅಂದರೆ ಅದು ಹೈ ಪ್ರೋಟೀನ್ ಇದೆ. ಸೊ ಅದಕ್ಕೆ ಅದು ಸ್ಟ್ರಾಂಗ್ ಇರಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಇದು MD ಪೌಡ್ರ್ ಐಸ್ ಕ್ರೀಮಿಗೆ ಬಳಸ್ತಾರೆ. ಓಕೆ. ಆಮೇಲೆ ಪೇಪರ್ ಇಂಡಸ್ಟ್ರಿ ಅವಕ್ಕೆಲ್ಲಕ್ಕೂ ಬಳಸ್ತಾರೆ. ಇದಿಷ್ಟು ನಮ್ಮ ಪ್ರಾಡಕ್ಟ್ ಇದೆ. ಮೇಜಿಂದ ಇಷ್ಟು ಇದಾಗುತ್ತೆ. ಜೋಳದಿಂದ ಇಷ್ಟೊಂಥರ ಪ್ರಾಡಕ್ಟ್ ತಯಾರು ಮಾಡ್ತಾರೆ, ನಂಗೆ ಇವತ್ತು ಗೊತ್ತಾಗಿದೆ. ಇನ್ನೂ ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ದಾರೆ, ನೋಡೋಣ. ಯಾವುದು ಅಂದರೆ ಎಥನಾಲ್. ಅದು ಕಬ್ಬಿನಲ್ಲಿ ಬರುತ್ತಲ್ಲ ಸರ್? ಅದು ಕಬ್ಬಲ್ಲಿ ಬರುತ್ತೆ, ಜೋಳದಲ್ಲೂ ಬರುತ್ತೆ. ಹೌದಾ? ಜೋಳದಲ್ಲಿ ಅದು 30% ಈಗ ಪೆಟ್ರೋಲಿಗೆ ಅಡಿಷನ್ ಮಾಡಲೇಬೇಕಲ್ಲ. ಸೊ ಅದರಿಂದ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ. ಸರ್ ಪಾಂಪ್ಲೆಟ್ ಇಲ್ವಾ? ಪಾಂಪ್ಲೆಟ್ ಇದೆ. ಕೊಡಿ.